ಇವಾಗ ಜಗಳ ಆಡಿದ್ರು ನೀವಾಗ ಬೈಕೊಂಡು ಏನು ಕಿತ್ತಾಡ್ತಿದ್ದೀರಾ ಅದು ಓಕೆ, ಅದು ಜನ ನೋಡ್ತಾರೆ, ಲೈಕ್ಸ್ ಕೊಡ್ತಾರೆ, ರೀಲ್ಸ್ ಕೊಡ್ತಾರೆ, ರೀಲ್ಸ್ ಎಲ್ಲ ಕಡೆ ಶೇರ್ ಮಾಡ್ತಾರೆ, ಅದು ಓಕೆ, ಅದು ನಡೆಯುತ್ತಪ್ಪ. ಬಟ್ ಒಂದು ಹುಡುಗಿಯ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ನೀವು ಅದನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ, ಆ ರೀತಿಯಾಗಿ ಬಿಟ್ರೆ ಜನ ಏನು ಮಾಡ್ತಾರೆ, ಸಾವಿರ ಗಟ್ಟಲೆ ಶೇರ್ಗಳಾಗೋಗ್ಬಿಡುತ್ತೆ, ಲಕ್ಷಾಂತರ ಜನ ನೋಡ್ತಾರೆ. ಯಾರ್ದು ಮರ್ಯಾದೆ ಹೋಗೋದು? ಬಿಟ್ಟಿರೋಂತ ನಿನ್ನ ಮರ್ಯಾದೆ ಹೋಗುತ್ತಾ? ನಿನ್ನ ಮನೆ ಹೆಣ್ಮಕ್ಳು ಮರ್ಯಾದೆ ಹೋಗುತ್ತಾ? ಇಲ್ಲ ಅಲ್ವಲ್ಲ, ಕಿಪ್ಪಿ ಮರ್ಯಾದೆ ತಾನೇ ಹೋಗೋದು. ಇಷ್ಟು ದಿನ ಕಿಪ್ಪಿ ಜೊತೆ ರೀಲ್ಸ್ ಮಾಡೋದಕ್ಕೆ ಬೇಕಿತ್ತು, ಕಿಪ್ಪಿ ಜೊತೆ ಓಡಾಡೋದಕ್ಕೆ ಬೇಕಿತ್ತು, ಕಿಪ್ಪಿ ದುಡ್ಡು ಬೇಕಿತ್ತು. ಆದ್ರೆ ಈಗ ಕಿಪ್ಪಿ ಬೇಡ, ಕಿಪ್ಪಿ ಖಾಸಗಿ ವಿಡಿಯೋ ಇಟ್ಕೊಂಡು ಅವಳ ಮನಸ್ಥಿತಿಯನ್ನ ಹಾಳು ಮಾಡ್ತಿದ್ದೀರಾ. ಇದು ಎಷ್ಟು ಸರಿ? ಇದು ನಿಜವಾಗ್ಲೂ ಎಂಥವ್ರಿಗೆ ಆದ್ರೂ ಇದು ಬೇಜಾರಾಗುತ್ತೆ. ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತಿದೆ. ಪಾಪ ಹುಡುಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಕುತ್ಕೊಂಡು ಅಳ್ತಾ ಇದ್ದಾಳೆ. ಅವಳೆಲ್ಲ ನೋಡಿದ್ರೆ ನಮ್ಮಲ್ಲೂ ಒಂದು ಹೇಳ್ತಾನ ಅನ್ನೋದು ಇರುತ್ತಲ್ವ, ನಮಗೂ ಅರ್ಥ ಆಗುತ್ತಲ್ವಾ ಅವರ ಭಾವನೆಗಳು. ಅವಾಗ ನಮಗೂ ಅಳು ಬರುತ್ತೆ. ಏನ್ ಹಿಂಗ ಆಗ್ತಿದೆಯಲ್ಲ, ಯಾವ ಕಡೆ ಸಾಕ್ತಿದೆ ಸಮಾಜ ಅಂತ ಹೇಳಿ ಅನಿಸ್ತಿದೆ. ಸೋಷಿಯಲ್ ಮೀಡಿಯಾ ಇರೋದು ನೀವು ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳೋದಿಕ್ಕೆ, ಸಾವಿರಾರು ಜನಕ್ಕೆ ನೀವು ರೀಚ್ ಆಗ್ತೀರಾ, ಅದು ಒಳ್ಳೆ ರೀತಿಯಾಗಿ ರೀಚ್ ಆಗಿ ಈ ರೀತಿಯಾಗಿ ಕೆಟ್ಟದಾಗ ಬೈಕೊಂಡು ಅವ್ರ ಮೇಲೆ ಕಾಂಟ್ರವರ್ಸಿ ಮಾಡ್ಕೊಂಡು ಇವ್ರ ಮೇಲೆ ಕಾಂಟ್ರವರ್ಸಿ ಮಾಡ್ಕೊಂಡು ಒಂದಾಗಿರ್ಬೇಕಾದ್ರೆ ಕುಚುಕುಗಳಿರ್ಬೇಕಾದ್ರೆ ಕಿಪ್ಪಿ ಒಳ್ಳೆಯವಳು, ಕಿಪ್ಪಿಗೇನು ಗೊತ್ತಿಲ್ಲ, ಅಯ್ಯೋ ಪಾಪ. ಅದೇ ದೂರ ಹೋಗ್ಬಿಟ್ರೆ ಕಿಪ್ಪಿ ನೀನ್ ಎಂತವಳು ಅಂತ ಗೊತ್ತು ಕಣೆ, ನೀನ್ ಅದ್ ಹಂಗ್ ಹೇಳ್ತೀನಿ ಕಣೆ, ಹಿಂಗ್ ಹೇಳ್ತೀನಿ ಕಣೆ, ನೀನ್ ಎಂತ ಅದ್ ಹೇಳಕ್ಕಾಗಲ್ಲ ಬಾಯಲ್ಲಿ, ಆ ತರ ಪದಗಳನ್ನ ಬಳಸೋದು. ಯಾಕೆ ಹಿಂಗ್ ಮಾಡ್ತೀರಾ? ಜೊತೆಗಿದ್ದಾಗ ಮಾತ್ರ ಅವಳ ಲೈಕ್ಸ್ ಬೇಕು, ಅವಳ ವ್ಯೂಸ್ ಬೇಕು, ಅವಳ ಅಕೌಂಟಲ್ಲಿರುವಂತ ಫಾಲೋವರ್ಸ್ಗಳು ಬೇಕು ನಿಮ್ಗೆ. ಅವಳು ನಿಮ್ಮಿಂದ ಹೊರಗಡೆ ಹೋದ್ಮೇಲೂ ಕೂಡ, ನಿಮ್ ಸವಾಸ ಬೇಡ ಅಂತ ಹೋದ್ಮೇಲೂ ಕೂಡ ಅವಳ ಹೆಸರನ್ನ ಇಟ್ಕೊಂಡು ಅವಳ ಬಗ್ಗೆ ಹೇಳ್ಕೊಂಡು ಅವಾಗ್ಲೂ ನಿಮ್ಗೆ ಲೈಕ್ಸು ವ್ಯೂಸು ಫಾಲೋವರ್ಸು ಬೇಕು ನಿಮ್ಗೆ. ಇದೆಷ್ಟು ಸರಿ? ಇದೆಷ್ಟು ನ್ಯಾಯ ಇದು? ಈಗ ಬಂದ್ರೆ ಕಿಪ್ಪಿ ಆ ವಿಡಿಯೋ ಏನಾದ್ರು ಆಚೆ ಬಿಟ್ರೆ ನಿನ್ನ ಪರಿಸ್ಥಿತಿ ಏನ್ ಕಿಪ್ಪಿ? ಏನ್ ನಿಜ ನಿನ್ನ ಜೀವನನೇ ಹಾಳಾಗ್ಬಿಡುತ್ತೆ. ನಾನು ಏನು ಇಲ್ಲ, ನಾನು ಎಲ್ಲಾರ್ಗು ಒಂದೇ ಹೇಳೋದು, ಆತರ ಏನಾದ್ರು ಮಾಡಿದ್ರೆ ನಾನ್ ಸತ್ತೋಗ್ಬಿಡ್ತೀನಿ. ನನ್ನ ತಾಯಿ ಜವಾಬ್ದಾರಿ ಹಾಕಿದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನನಗೆ ನೆಗೆಟಿವ್ ಬೈಯೋರು ಇದಾರಲ್ಲ ಅವ್ರು ನೋಡ್ಕೊಳ್ಳಿ, ನಾನು ನೆಗೆಟಿವ್ ಟ್ರೋಲ್ ಮಾಡ್ತಿದಾರಲ್ಲ ಅವ್ರು ನೋಡ್ಕೊಳ್ಳಿ, ಈ ಇಬ್ರು ನೋಡ್ಕೊಳ್ಳಿ ಅಷ್ಟೇ ಹೇಳೋದು. ನನಗೇನಾದ್ರೆ ಅವರ ಜವಾಬ್ದಾರಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಹೆಲ್ತ್ ಇಶ್ಯೂಸ್ ಇದೆ, ನಾನಿರೋದೇ ನನ್ನ ಜೀವನದೇ ಅಷ್ಟು ಕಷ್ಟದಲ್ಲಿದೆ. ಇವಾಗ ನಾನು ಅವತ್ತು ಅನ್ಕೊಂಡು ನಮ್ಮ ತಾಯಿ ಇರೋ ತನಕ ನನ್ನ ತಾಯಿ ಹೋಗ್ಬಿಟ್ರೆ ನನ್ನನ್ನು ಯಾರು ನೋಡ್ಕೊಂತ ನನಗೆ ಗೊತ್ತಿಲ್ಲ. ನಾನು ಇರೋದೇ ಹಂಗಿದ್ದೀನಿ. ಹಂಗಿದ್ದ ಮೇಲೆ ಅವ್ರು ಅರ್ಥ ಮಾಡ್ಕೊಂತಿಲ್ಲ ನನ್ನನ್ನು. ಅವ್ರು ಹೆಂಗ್ ಗೊತ್ತಾ, ಜೊತೆಲಿದ್ದಾಗ ಚೆನ್ನಾಗಿತ್ತು. ಇವಾಗ ಪೊಲೀಸವರು ಅವ್ರ ಕರ್ತವ್ಯ ಮಾಡಿದ್ದಾರೆ, ಕರ್ಕೊಂಡ್ಬಂದು ಇಬ್ರು ಇಲ್ಲಿ ಡಿಲೀಟ್ ಮಾಡುತ್ತಲ್ಲ, ಡಿಲೀಟ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬೇಕು ಅಂತ ಪೋಸ್ಟ್ ಮಾಡ್ಕೊಂಡು ನನಗೆ ಏನಕ್ಕೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾಕೆ ಈ ಥರ ಹಿಂಸೆ ಕೊಡ್ತಿದ್ದಾರೆ? ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬೆಳೆಯೋತಿರೋದೇ ತಪ್ಪ? ನನ್ನ ಓನ್ ಟ್ಯಾಲೆಂಟ್ ಇಂದ ಬೆಳಿತಾ ಇದ್ದೀನಿ, ಅವ್ನ ಹಾಕೊಂಡು ನಾನು ಬೆಳೆದಿಲ್ಲಲ್ಲ, ಅವರ ನನ್ನನ್ನು ಹಾಕೊಂಡು ಬೆಳೆದಿರೋದು. ನಿಜ ಹೇಳ್ಬೇಕಂದ್ರೆ ಕಿಪ್ಪಿ ಕೀರ್ತಿ ಅವಳ ಓನ್ ಟ್ಯಾಲೆಂಟ್ ಇಂದಾನೇ ಬೆಳಿತಿರೋದು. ಕಿಪ್ಪಿ ಯಾರ ಒಂದು ಕಂಟೆಂಟ್ ಅನ್ನು ಕದ್ದಿಲ್ಲ, ಅಥವಾ ಬೇರೆಯವರ ಟ್ಯಾಲೆಂಟ್ ಅಲ್ಲಿ ಇರುವಂತಹ ಕಂಟೆಂಟ್ ಗಳನ್ನ ಎತ್ತಿ ಕಾಪಿ ಮಾಡಿ ಇವಳು ರೀಲ್ಸ್ ಮಾಡಿ ವೈರಲ್ ಆಗಿಲ್ಲ. ಬನ್ನಿ ಜನರೇ ಅಂತ ಅನ್ನೋದು ಅದು ಕಿಪ್ಪಿದ್ ಓನ್ ಕಂಟೆಂಟ್. ಹಾಯ್ ಜನರೇ ಅನ್ನೋದು ಕಿಪ್ಪಿದ್ ಓನ್ ಕಂಟೆಂಟ್ ಅಲ್ವಾ ಕಿಪ್ಪಿ? ಹೌದು, ಬನ್ನಿ ಜನರೇ ಮತ್ತೆ ಅಯ್ಯೋ ನಿನ್ನ ಅಂದ್ರೆ ಇಷ್ಟ ಇಲ್ಲ, ಅದರಿಂದ ನನ್ನ ಮಾತಿಂದ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂದ್ಮೇಲೆ ಇವರು ಒಬ್ಬ ಬಂದ ಪ್ರೀತಿಸ್ತೀನಿ ಅದು ಇದು ಅಂತೇಳಿ ಮೋಸ ಮಾಡ್ದ. ಸರಿ, ಅವ್ನು ಏನೇ ಮಾಡುದು ಎಂಥದೇ ಮಾಡಿದ್ರು ಅವನು ಒಂದು ಮನುಷ್ಯ ಅಂತೇಳಿ ಎಲ್ಲದಕ್ಕೂ ನಾನು ಒಂದು ಮಾಫಿ ಮಾಡ್ಕೊಂಡು ಬಂದ್ರು ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನ್ನ ಮಾನ ಮಡಿ ಕಳೀತೀನಿ. ಇನ್ನೊಬ್ಬ ಫ್ರೆಂಡು ಅಂತ ಬಂದ, ಅವ್ನು ನನ್ನ ಏಜಿಗೆ ಅವನಿಗೆಲ್ಲ ಬೆಳೆಸೋ ಅಂತ ಅವಶ್ಯಕತೆ ನನಗೆ ಇದ್ದಿದ್ದಿಲ್ಲ. ಫ್ರೆಂಡು ಅಂತ ಅವನ ನಂಬಿ ಅವನ ಜೊತೆ ಹೋಗಿದ್ದೀನಿ ಅಂದ್ಮೇಲೆ ಅವ್ನು ಯಾವ ಥರ ಇರಬೇಕು? ಅವ್ರ ಮನೇಲಿ ತಿಂದಿದ್ದು ಉಣ್ಣಿದೆಲ್ಲ ಯಾರು ಹೇಳಲ್ಲ ಅಕ್ಕ. ದೇವರನೆಗೂ ನನಗೆ ಏನೇನು ಹೇಳಿದಾರೆ ಅಂದರೆ ಮಾತು ಅದು ಯಾವ ಹೆಣ್ಣು ಸಹಿಸ್ಕೊಳ್ಳಲ್ಲ. ಅವ್ರಿಗೆ ಇವಾಗ ಗೋಡ್ತೋಷಿ ಅವ್ರ ಅಪ್ಪ ಅಮ್ಮ ಇವಾಗ ಅರ್ಥ ಆಗ್ತಿಲ್ವಾ? ಅವ್ರಿಗೂ ಒಂದು ಮನೇಲಿ ಪುಟ್ಟು ಒಂದು ಹೆಣ್ಮಗು ಇದೆ. ಅವರು ಹೆಣ್ಮಗುನ ಇನ್ನೊಬ್ರು ಏನಾದ್ರು ಹೇಳಿದ್ರೆ ಹೆಂಗಿರುತ್ತೆ ಅದು? ಅವ್ರ ಮಗನ ಬಗ್ಗೆ ಹೇಳಿದಾಗ ಅವ್ರಿಗೆ ಫೀಲ್ ಆಗುತ್ತೆ ಅಂದಾಗ ಅವ್ರು ನನ್ನಂಗೆ ತಾನೆ ಆತ ನಮ್ಮಮ್ಮ, ಅವ್ರಮ್ಮ ಅಂತಾರ ನಮ್ಮಮ್ಮನು, ಅವ್ರಿಗೆ ಎಷ್ಟು ಇದಾಗಲ್ಲ. ಒಂದು ಹೆಣ್ಣು ನಾನು ನಾಳೆ ದಿವಸ ಹೆಂಗ್ ನನ್ನ ಸಮಾಜಕ್ಕೆ ಓಡಾಡೋಣ, ನಾನು ಒಳ್ಳೆ ಕೆಲಸ ಮಾಡ್ತಾ ಬಂದಾಗ ಇದು ಕೆಟ್ಟ ಕೆಲಸ ಅಲ್ಲ. ಇವಾಗ ಪಬ್ಲಿಕ್ ಹೆಂಗ ಉಗಿತವ್ರು ಅಂದ್ರೆ ನನಗೆ ನನ್ನ ಪರವಾಗಿ ಯಾರು ಇಲ್ಲ. ಇವರು ಕೃಷ್ಣ ಅವ್ರು ಬಿಟ್ರೆ, ಈಗ ಅವ್ರು ಕಾವ್ಯಕ್ಕ ಅವ್ರು ಬಿಟ್ರೆ ಇನ್ನು ಯಾರು ನನ್ನ ಪರವಾಗಿಲ್ಲ. ಎಲ್ಲ ನನಗೆ ಹೆಂಗ್ ಗೊತ್ತ ಉಗಿತವ್ರು ಅಂದ್ರೆ ಆಗ್ತಿಲ್ಲ
ಕೇಳಕ್ಕೆಲ್ಲ ಎಲ್ಲರ ಹತ್ರ ಮಾತು ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಇದು ಯಾವ ಸ್ವಾಮಿ ನಂಗೆ ನ್ಯಾಯ ಇದು? ಒಂದು ಹೆಣ್ಣಿಗೆ ಈ ತರ ಎಲ್ಲ ಒಂದು ಹಿಂಸೆ ಕೊಟ್ರೆ ಹೆಂಗ್ ಬದುಕ್ಬೇಕು ನಾನು? ನಮ್ಮ ಮನೆ ಬಂದು ನುಗ್ಗಿ ಹೊಡಿತೀನಿ, ಇವ್ ನುಗ್ಗಿ ಹೊಡಿ ಮತ್ತೆ ಸಾರಿ ಅದ್ ಯಾವ್ದೋ ಪೊಲೀಸ್ ಸ್ಟೇಷನ್ ಕೈ ಸೈಬರ್ ಕ್ರೈಮ್ ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಸಪೋರ್ಟ್ ಮಾಡ್ತಾರೆ ಬ್ರೋ ಹಂಗೆ ಹಿಂಗೆ ಅಂತ ವಿಡಿಯೋ ಮಾಡಿ ಹಾಕವ್ರೆ. ಏನಕ್ಕೆ ಹಾಕ್ಬೇಕು? ಪೊಲೀಸ್ ಸ್ಟೇಷನ್ಗೆ ಒಂದು ಗೌರವ ಇಲ್ವಾ? ಪೊಲೀಸರಿಗೆ ಒಂದು ಗೌರವ ಇಲ್ವಾ? ನಾವು ಪೊಲೀಸ್ ಅಂದ್ರೆ ಹೆದರ್ಕೊಂತೀವಿ. ನನಗೆ ಪೊಲೀಸ್ ಅಂದ್ರೆ ಅವಾಜ್ ಹಾಕಿದ್ರೆ ನಂಗೆ ಭಯ ಆಗ್ಬಿಡುತ್ತೆ, ಯಾಕಂದ್ರೆ ಅವ್ರಿಗೊಂದು ಸ್ಥಾನಮಾನ ಇದೆ. ಇನ್ನೊಬ್ರು ಟ್ರಾನ್ಸ್ಜೆಂಡರ್ ಒಬ್ರು ಬರ್ತಾರೆ, ಸಾರಿ ಕೇಳು. ಏನು ಸಾರಿ ಕೇಳ್ಬೇಕು? ನನ್ನ ಅರ್ಥ ಆಗ್ತಿಲ್ಲ. ಇಲ್ಲಿ ನಾನು ಏನ್ ತಪ್ಪು ಮಾಡಿದೀನಿ? ಸಾರಿ ಕೇಳು. ಮಾತಾಡ್ತಿದ್ರೆ ಸಾರಿ ಕೇಳು. ಇಲ್ಲ ಯಾಕೆ ಅವ್ರ ವಿಷಯಕ್ಕೆ ನಾನು ಬಂದು ಇಲ್ಲ. ಅವ್ರನ್ನೆಲ್ಲ ನಾನು ಬ್ಲಾಕ್ ಮಾಡಿ ಬಿಸಾಕಿ ನಾನು ನಾನು ಇದ್ರು ಬಂದು ಬ್ಲಾಕ್ ಮೇಲ್ ಮಾಡ್ತಾರೆ. ಅವರ ಕಮ್ಯುನಿಟಿಗೆ ನಾನೇನ್ ಮಾಡಿದ್ದೀನಿ? ಅವ್ರು ನನ್ನಂಗೆ ಒಂದು ಹೆಣ್ಣು ಅಂದ್ಮೇಲೆ ನಾನು ಏನಕ್ಕೆ ಹೋಗ್ಲಿ? ಈ ಮಾತಾಡ್ತಾರೆ. ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ಕೆ ಆಗ್ತಿಲ್ಲ ಅಕ್ಕ. ನೀವೇನಂತೀರೋ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ತಾ ಇಲ್ಲ ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.